ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು. ಪ್ರಪ್ರಥಮವಾಗಿ ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು ಪಿತಾಮಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಪಾದಾರವಿಂದಗಳಿಗೆ ಶಿರವಾಗಿ ನಮಿಸುತ್ತಾ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಸ್ನೇಹಿತರೆ, ಇವತ್ತು PMC ಕನ್ನಡದ ಅತ್ಯದ್ಭುತ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ, ತುಂಬಾ ಬೇಕಾಗಿರುವಂತಹ ಕಾರ್ಯಕ್ರಮ, ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕಾದ ಅದ್ಭುತವಾದ ಕಾರ್ಯಕ್ರಮ. ನಾವು ಸ್ವಯಂ ಪರಿವರ್ತನೆ, ಅದರಲ್ಲಿ ನಮಗೆ ಬೇಕಾಗಿರೋ ಒಂದು ವಿಷಯ ಬಂದು ಹಸ್ತಕ್ಷೇಪ ಬೇಡ. ಇಲ್ಲಿ ಎಷ್ಟು ಅದ್ಭುತವಾದ ಟೈಟಲ್ ಕೊಟ್ಟಿದ್ದಾರೆ ನಮ್ಮ PMC ಕನ್ನಡದವರು. ನಮ್ಗೆ ಸ್ವಯಂ ಪರಿವರ್ತನೆ. ಪರಿವರ್ತನೆ ಅಂದ್ರೆ ಏನು? ಸ್ವಯಂ ಅಂದ್ರೆ ಏನು? ಸ್ವಯಂ ಅಂದ್ರೆ ನಾನು, ಪರಿವರ್ತನೆ ಅಂದ್ರೆ ಬದಲಾವಣೆ. ನಾನು ಬದಲಾಯಿಸ್ಕೊಂಡೆ. ಪರಿವರ್ತನೆ ಜಗದ ನಿಯಮ. ಹಾಗೆ ಸ್ವಯಂ ಪರಿವರ್ತನೆ ನಮ್ಮ ಆಯ್ಕೆ. ಸ್ವಯಂ ಪರಿವರ್ತನೆ ಆದ್ರೆ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬಹುದು. ಆ ವಿಷಯದ ಬಗ್ಗೆ ಇವತ್ತು ನಾನು PMC ಕನ್ನಡದ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಾನು ನಮಸ್ಕರಿಸುತ್ತಾ, ನನ್ನ ಹೆಸರು ಶ್ರೀನಿವಾಸ್ ಬಾಬು. ನಾನು ಹಿರಿಯೂರಿನ ನಿವಾಸಿ. ನಾನು ವೃತ್ತಿಯಲ್ಲಿ ವ್ಯಾಪಾರ, ಆದರೆ ಪ್ರವೃತ್ತಿಯಲ್ಲಿ ನಾನು ಈ ಧ್ಯಾನ ಪ್ರಚಾರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಪತ್ರಿಜಿಯವರ ಕನಸಾದ ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ ಹಾಗೂ ಧ್ಯಾನ ಜಗತ್ ನಿರ್ಮಾಣಕ್ಕಾಗಿ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ 2008ರಿಂದ. ಸ್ನೇಹಿತರೆ, ನಾವೆಲ್ಲ ಈ ಜಗತ್ತಿಗೆ ಒಂದು ಯಾತ್ರಿಕರಂತೆ ನಮ್ಮ ಪಯಣ, ನಮ್ಮ ಕರ್ಮದ ಫಲವಾಗಿ, ನಮ್ಮ ಜೀವನದ ಒಂದು ಉದ್ದೇಶಕ್ಕಾಗಿ ನಾವು ಈ ಭೂಮಿಗೆ ಬಂದಿರ್ತೇವೆ. ಇಲ್ಲಿ ಆನಂದವಾಗಿ, ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ಇರೋದಕ್ಕೋಸ್ಕರ ನಾವು ಈ ಪ್ರಪಂಚಕ್ಕೆ ಬಂದಿರ್ತೀವಿ. ಆದ್ರೆ ಇಲ್ಲಿ ಬಂದ ಮೇಲೆ ಇಲ್ಲಿನ ಆಕರ್ಷಣೆಗೊಳಪಟ್ಟು ನಮ್ಮ ಉದ್ದೇಶಗಳನ್ನು ಮರೆತು ಇತರರೊಂದಿಗೆ ನಾವು ವೈಷಮ್ಯ ಬೆಳೆಸ್ಕೊಂಡು ಶಾಂತಿ ಮತ್ತು ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನಮ್ಮ ಜೀವನದ ಉದ್ದೇಶವನ್ನು ಮರೆತು ನಾವು ಬಿಹೇವಿಯರ್ನ ನಮ್ಮ ಇದನ್ನ ಚೇಂಜ್ ಮಾಡ್ಕೊಂತೀವಿ. ಅದಕ್ಕಾಗಿ ಪತ್ರಿಜಿಯವರು ನಮ್ಮನ್ನ ಎಚ್ಚರಿಸಲಿಕ್ಕೋಸ್ಕರ, ನಮ್ಮನ್ನು ಈ ಒಂದು ಪಥದಲ್ಲಿ ನಮ್ಮನ್ನ ತಗೊಳೋದಕ್ಕೋಸ್ಕರ ನಮ್ಗೆ ಎಷ್ಟು ಅದ್ಭುತವಾದ ಒಂದು ಆನಾಪಾನಸತಿ ಧ್ಯಾನ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ನಮಗೆ ಬೋಧಿಸಿದ್ರು. ಬರೀ ಧ್ಯಾನ ಅಷ್ಟೇ ಬೋಧಿಸ್ತಿಲ್ಲ ನಮ್ಮ ಪತ್ರಿಜಿಯವರು, ನಮಗೆ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ದಿನನಿತ್ಯ ನಮಗೆ ಜೀವನದಲ್ಲಿ ಏನು ಅವಶ್ಯಕತೆ ಇದೆ, ನಾವು ಯಾವ್ದ್ರಿಂದ ನಾವು ನೆಮ್ಮದಿಯಾಗಿರ್ಬೋದು, ಯಾವ್ದ್ರಿಂದ ನಾವು ಶಾಂತಿ ಮತ್ತು ಸೌಹಾರ್ದಯುತವಾದ ಕಾಪಾಡ್ಕೋಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ನಮಗೆ ಒಂದು ಕೆಲವು ನಿಯಮಗಳು ಅಥವಾ ಸಿದ್ಧಾಂತಗಳು ಅಥವಾ ಒಂದು ನಾವು ಪಾಲಿಸಬೇಕಾದ ಅತ್ಯದ್ಭುತವಾದ ಒಂದು ಸಿದ್ಧಾಂತಗಳನ್ನ ನಮಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಎಲ್ಲ ಆಡುಮುಟ್ಟದ ಸೊಪ್ಪಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಾ ವಿಷಯದಲ್ಲೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಹಿಡಿದು ಜ್ಞಾನೋದಯದವರೆಗೂ, ಅಂದ್ರೆ ಎನ್ಲೈಟ್ಮೆಂಟ್ ವರೆಗೂ ಏನ್ ಮಾಡಿದ್ರೆ ನಾವು ಎನ್ಲೈಟ್ಮೆಂಟ್ ಸ್ಥಿತಿ ರೀಚ್ ಆಗ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ಗಳನ್ನ ನಮ್ಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನನಗೆ ತುಂಬಾ ಇವತ್ತು PMC ಕನ್ನಡದವರು ನನಗೆ ಕೊಟ್ಟಿರೋದು ನಾನ್ ಇಂಟರ್ಫೆರೆನ್ಸ್, ಅಂದ್ರೆ ಹಸ್ತಕ್ಷೇಪ ಬೇಡ. ಇಂಟರ್ಫೆರೆನ್ಸ್ ಅಂದ್ರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಇಂಟರ್ಫೆರೆನ್ಸ್ ಅಂದ್ರೆ ನಾವು ಅನಗತ್ಯವಾದ ಅವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದು. ಅವರು ನಮಗೆ ಗೊತ್ತಿದರೋ, ಪರಿಚಯದರೋ ಅಥವಾ ಪರಿಚಯಸ್ಥರಲ್ವೋ, ಸಂಬಂಧಿಕರು ಅಲ್ವೋ, ಯಾರೇ ಆಗಿರ್ಲಿ, ಎಲ್ಲರ ಜೀವನದಲ್ಲಿ ನಾವು ಮೂಗು ತೂರಿಸ್ತೀವಿ ಅಂತ ಹೇಳ್ತೀವಿ. ಅದನ್ನ ನಾವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಈ ಒಂದು ಯಾಕೆ ತಪ್ಪು, ಯಾಕೆ ಮಾಡಬಾರ್ದು, ಯಾಕೆ ಮಾಡ್ಬೇಕು ಅನ್ನೋದನ್ನ ನಾವು ಅವಲೋಕಿಸ್ಕೊಂತ ಹೋದ್ರೆ ಪತ್ರಿಜಿಯವರು ಹೇಳ್ತಾರೆ, ನೀನೇ ಸರಿ ಅಂತ ತಿಳ್ಕೊಂಡ್ಬಿಟ್ಟಿದೀಯಾ. ಅಂದ್ರೆ ನಾವೇ ಸರಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಬೇರೆಯವರೆಲ್ಲ ತಪ್ಪು ಅನ್ಸುತ್ತೆ, ಅವ್ರನ್ನ ನಾವು ಇಂಟರ್ಫಿಯರ್ ಮಾಡ್ಕೊಂತೀವಿ, ನಾವು ಅವ್ರನ್ನ
ಮೂಗ್ದಾರ ಹಾಕಕ್ ನೋಡ್ತೀವಿ, ಅವ್ರನ್ನ ನಾವು ಕಟ್ಟಾಕ್ಲಿಕ್ ನೋಡ್ತೀವಿ, ಅಥವಾ ಅವರ ವಿಷಯದಲ್ಲಿ ನಾವು ತಲೆದೂರಿಸ್ತೀವಿ, ಅವರ ಉದ್ದೇಶಗಳಿಗೆ ನಾವು ಭಂಗ ತರ್ತೀವಿ. ಹಾಗಾಗಿ ಇದು ತಪ್ಪು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ಅದೇ ಹೇಳ್ತಾರೆ, ಎಲ್ಲರ ಆತ್ಮಗಳು ಕೂಡ ಅವರವರ ಸತ್ಯಗಳನ್ನು ಅವರವರೇ ಕಂಡುಕೊಳ್ಳೋದಕ್ಕೆ ಬಂದಿರ್ತಾರೆ. ಅವರ ಸತ್ಯ ಅವರ ಅನುಭವಗಳಿಂದ ಮಾತ್ರ ಸಾಧ್ಯ. ಇನ್ನೊಬ್ಬರು ಅದನ್ನ ಇಂಟರ್ಪ್ರೇಟರ್ ಮಾಡಬಾರ್ದು, ಅಂದ್ರೆ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅಂತ. ನಾವು ನಾವೆಲ್ಲ ಹಸ್ತಕ್ಷೇಪ ಮಾಡ್ತೀವಿ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹಂತದಲ್ಲಿ ನಾವು ಹಸ್ತಕ್ಷೇಪ ಮಾಡ್ತಾನೆ ಬಂದಿರ್ತೀವಿ. ನನ್ನ ಜೀವನದಲ್ಲೂ ಕೂಡ ಈ ಪರಿವರ್ತನೆ ಯಾಕೆ ಬೇಕು? ಪರಿವರ್ತನೆ ಆಧ್ಯಾತ್ಮಿಕ ಪ್ರಗತಿಯತ್ತ, ನಮ್ಮ ಶಾಂತಿ ಮತ್ತು ನೆಮ್ಮದಿ ಆನಂದಕ್ಕೋಸ್ಕರ ನಾವು ಪರಿವರ್ತನರಾಗ್ಬೇಕು. ಈ ಪರಿವರ್ತನೆ ಹಾದಿಯಲ್ಲಿ ಈ ಒಂದು ಇಂಟರ್ಫಿರೆನ್ಸ್ ತುಂಬಾ ಡೇಂಜರಸ್ ಅಂತ ಇದು ಕೋರ್ ಅಂತ, ಅಂದ್ರೆ ಒಂದು ಬಲಿಷ್ಠವಾದ ಒಂದು ಸಬ್ಜೆಕ್ಟ್ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಈ ಈ ಪರಿವರ್ತನೆ ನಾವು ಆಗ್ಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ. ಯಾವುದು ಆಧ್ಯಾತ್ಮಿಕ ಪ್ರಗತಿಗೆ ನಮ್ಮ ತೊಡಕಾಗುತ್ತೆ. ಇಂಟರ್ಫಿರೆನ್ಸ್ ಆದಾಗ ಏನಾಗುತ್ತೆ, ಒಬ್ಬರ ಜೀವನದಲ್ಲಿ ನಾವು ಅಡ್ಡಿ ಆದಾಗ ನಮ್ಮಲ್ಲಿ ಅವರಲ್ಲಿರುವ ಸುಮಧುರ ಬಾಂಧವ್ಯಗಳು ಕೆಟ್ಟೋಗುತ್ತೆ. ಆವಾಗ ವೈಷಮ್ಯ ಬೆಳೆಯುತ್ತೆ, ದ್ವೇಷ ಬೆಳೆಯುತ್ತೆ. ನಮ್ಮ ಪ್ರಗತಿಗೆ, ಅವರ ಪ್ರಗತಿಗೆ ಕೂಡ ನಾವು ಅಡ್ಡಿ ಆಗ್ತೀವಿ. ಅದಕ್ಕೋಸ್ಕರ ನಾವು ಫಸ್ಟ್ ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಇಂಟರ್ಫಿರೆನ್ಸ್ ಮಾಡ್ತಿದೀವಿ ಅಂತ ಒಂದ್ ಸ್ವಲ್ಪ ನಾವು ನೋಡಕ್ ಹೋದ್ರೆ, ನಮ್ಮ ಜೀವನದಲ್ಲಿ ಮೊದಲು ನಮ್ಮ ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ನೋಡಿದಾಗ ತಂದೆ ತಾಯಿ ಮಕ್ಕಳು, ಇಷ್ಟು ಜನದಲ್ಲಿ ಕೂಡ ತಂದೆ ತಾಯಿ ಮಕ್ಕಳು ಅಂತ ಅಂದಾಗ ಗಂಡ ಹೆಂಡತಿ ಆಗ್ತೀವಿ. ಗಂಡ ಹೆಂಡತಿ ಅಧಿಕಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದು, ಅಥವಾ ಅವರ ನಿರ್ಧಾರಗಳ ಮೇಲೆ ಹಸ್ತಕ್ಷೇಪ ಮಾಡೋದು, ಮತ್ತೆ ಮಕ್ಕಳ ವಿಷಯದಲ್ಲೂ ಕೂಡ ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ಕೊಡದಂಗೆ ಅವರ ಜೀವನದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತೀವಿ. ನಾವು ಅಗತ್ಯವಾಗಿ ಸಲಹೆಗಳು ಕೊಡ್ಬೋದೇ ಹೊರತು ಅಥವಾ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ಬೋದೇ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಪತ್ರಿಜಿ ಅವರು. ಯು ಆರ್ ಮೈಂಡ್ ಯುವರ್ ಓನ್ ಬಿಸ್ನೆಸ್, ಯು ಆರ್ ನೋ ರೈಟ್ಸ್ ಟು ಹ್ಯಾವ್ ಎನಿ ಅದರ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ನೀವು ಯಾರೇ ಒಬ್ಬರ ಜೀವನದಲ್ಲಿ ಮಧ್ಯ ಪ್ರವೇಶ ಮಾಡ್ಲೇಬೇಡ್ರಿ, ಅವರ ಲೈಫ್ ಸ್ಟೈಲ್ ಅವ್ರಿಗೆ ಇರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಉದ್ದೇಶಕ್ಕಾಗಿ ಅವ್ರನ್ನ ಮಧ್ಯ ಪ್ರವೇಶ ಮಾಡ್ಬೇಡ್ರಿ ಅಂತಾರೆ. ಎಷ್ಟು ನಿಜ ಅಂತ ಅಂದ್ರೆ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತನ್ನ ಹೆಂಡತಿ ಮೇಲೆ ಗಂಡನ ಮೇಲೆ ಹೆಂಡತಿ ತಾವು ಇಂಟರ್ಫಿರೆಂಟ್ ಮಾಡ್ತಾನೆ ಇರ್ತಾರೆ. ಅದನ್ ಮಾಡ್ಬೇಡ, ಇದನ್ ಮಾಡ್ಬೇಡ, ಹಾಗಾಯ್ತು ಹೀಗಾಗುತ್ತೆ ಅಂತ ಸುಮ್ನೆ ಅವ್ರನ್ನ ಅಡ್ಡಿಪಡಿಸ್ತಾ ಇರ್ತಾರೆ, ಅವರ ಜೀವನದಲ್ಲಿ ಅಡ್ಡಿಪಡಿಸ್ತಾ ಇರ್ತಾರೆ. ಆಗ ಇದು ಯಾವಾಗ ಇಂಟರ್ಫಿರೆನ್ಸ್ ಜಾಸ್ತಿ ಆಗುತ್ತೆ, ಅದು ತಿಕ್ಕಾಟ ಜಾಸ್ತಿ ಆಗಿ ಸಾಮರಸ್ಯ ಹೊರಟೋಗುತ್ತೆ ಮಾಸ್ಟರ್ಸ್. ಯಾವಾಗ ಸಾಮರಸ್ಯ ಹೊರಟೋಗುತ್ತೆ, ಮನಸ್ಸು ತುಂಬಾ ವಿಚಲಿತವಾಗಿ ತಮ್ಮ ನಿರ್ಧಾರಗಳ ಮೇಲೆ ಅಥವಾ ನಂಬಿಕೆಗಳು, ವಿಶ್ವಾಸಗಳು ಉಳಿಯೋದೇ ಇಲ್ಲ. ನಾವು ನೋಡಿದ ಎಷ್ಟೋ ಸಂಬಂಧಗಳು ಕೂಡ ಇದರಿಂದ ಹಾಳಾಗುತ್ತೆ. ನಾನು ನಮ್ಮ ಗೊತ್ತಿರೋ ಸಂಬಂಧಿಕರಲ್ಲೇ ಈ ರೀತಿ ಆಯ್ತು. ತುಂಬಾ ಮುದ್ದಾದ ಫ್ಯಾಮಿಲಿ, ಮಕ್ಕಳಿದ್ರು, ಎಲ್ಲ ಇದ್ರು. ಬಟ್ ವಿಚಾರದಲ್ಲಿ ಅವರಿಗೆ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಯ್ತು. ಅವರ ಈ ವಿಷಯದಲ್ಲಿ ಇವ್ರ ಇಂಟರ್ಫಿರೆನ್ಸ್, ಇವ್ರ ವಿಷಯದಲ್ಲಿ ಅವ್ರ ಇಂಟರ್ಫಿರೆನ್ಸ್ ಆಗಿ ಕೊನೆಗೆ ಅದು ವಿಚ್ಛೇದನಕ್ಕನ ಬಂತು. ಹಾಗಾಗಿ ಇಂಥ ಇದಕ್ಕೋಸ್ಕರನೇ ಪತ್ರಿಜಿ ಅವ್ರು ಹೇಳ್ತಾರೆ, ನಾನ್ ಇಂಟರ್ಫಿರೆನ್ಸ್. ಮಕ್ಕಳು ಒಂದೆಟ್ಗೆ ಏನಂತೀವಿ, ನನ್ನ ಮಕ್ಕಳು, ನನ್ನ ತಂದೆ, ಆ ತರ ಎಲ್ಲಿದೆ? ನೀವು ನಿನ್ ಮಕ್ಕಳು ಸರಿ, ಆದ್ರೆ ನಿನ್ನ ದಾರಿನೇ ಬೇರೆ, ಅವರ ದಾರಿನೇ ಬೇರೆ, ಅವರ ಆತ್ಮದ ಪಯಣನೇ ಬೇರೆ, ನಿನ್ನ ಆತ್ಮದ ಪಯಣನೇ ಬೇರೆ. ಈ ಎಷ್ಟೋ ಜನ್ಮದಲ್ಲಿ ನಾವು ಒಂದೊಂದು ಕರ್ಮಗಳ ಸಿದ್ಧಾಂತದ ಪ್ರಕಾರ ಈ ಜನ್ಮದಲ್ಲಿ ಅನುಭವಿಸಲು ಬಂದಿರ್ತೀವಿ. ಇಲ್ಲಿ ಅದರ ಪ್ರಕಾರ ಇಲ್ಲಿ ನಡೀತಾ ಇರ್ತೀವಿ. ಆದ್ರೆ ನಮ್ಮ ದಾರಿಗೆ ಅಡ್ಡ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಬಿಟ್ಬಿಡಿ, ಅವ್ರ ಫ್ರೀಡಮ್ ಅವ್ರದ್ದು, ಅವ್ರ ಸ್ವಾತಂತ್ರ್ಯಕ್ಕೆ ನಾವು ಧಕ್ಕೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಕ್ಕಳೊಂದಿಗೂ ಕೂಡ ವಿಶ್ವಾಸ ಮತ್ತು ಪ್ರೀತಿಯನ್ನು ಬೆಳೆಸ್ಕೋಬೇಕೆ ಹೊರತು ಅವ್ರ ಮೇಲೆ ಅಧಿಕಾರ ಚಲಾಯಿಸುವಂತ ಹಕ್ಕು ನಮಗಿಲ್ಲ. ಯಾರೇ ಜೀವನದ ಮಧ್ಯಪ್ರವೇಶ ಮಾಡಿ ಅವರನ್ನು ಹೀಗೆ ಮಾಡ್ಬೇಕು ಅಂತ ಅನ್ನೋ ಒಂದು ಅಧಿಕಾರ ನಮ್ಮಲ್ಲಿ ಇಲ್ಲ ಅಂತ ಪತ್ರಿಜಿ ಅವ್ರ ಪ್ರಕಾರ ಹೇಳ್ತಾರೆ. ಅದು ಎಷ್ಟು ಕರೆಕ್ಟ್ ಅಂತ ಅನ್ಸುತ್ತೆ. ನಾನು ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ. ನನ್ನ ಮಗಳು SSLC ಪಾಸ್ ಆದಾಗ ಒಳ್ಳೆ ಮಾರ್ಕ್ಸ್ ಬಂದಿತ್ತು, ಎಲ್ಲಾ ಕಾಲೇಜುಗಳಲ್ಲಿ ಸೀಟ್ ಸಿಕ್ಬಿಡ್ತು. ಅದರಲ್ಲಿ ನಾನ್ ಸೆಲೆಕ್ಟ್ ಮಾಡಿದೆ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜು, ಹಾಗೆ ಒಂದು ಪ್ರತಿಷ್ಠಿತ ಊರಲ್ಲಿ ನನ್ನ ಮಗಳನ್ನ ನಾನು ಸೈನ್ಸ್ಗೆ ಜಾಯಿನ್ ಮಾಡಿಸ್ದೆ. ಆವಾಗ ನಾನು ಅವಳ ಅಭಿಪ್ರಾಯನ ಕೇಳಕ್ಕೆ ಹೋಗ್ಲಿಲ್ಲ. ನೀನ್ ಸೈನ್ಸ್ ಸೇರ್ಕೋ, ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಂತ ಹೇಳ್ಬಿಟ್ಟೆ.
ಆದ್ರೆ ಅದು ಅವಳಿಗೆ ಮಾರಕವಾಯ್ತು. ಅವಳಿಗೆ ಏನ್ ಅನ್ನಿಸ್ತು, ಅವಳ ಮನಸ್ಸಿನಲ್ಲಿ ಆರ್ಟ್ಸ್ ತಗೋಬೇಕು ಅಂತ, ಕಾಮರ್ಸ್ ತಗೋಬೇಕು ಅಂತ ಇತ್ತು. ನಾನು ಅವಳ ಅಭಿಪ್ರಾಯ ತಗೊಳ್ಳಿಲ್ಲ. ಅಲ್ಲಿ 1 ಮಂತ್ ಆದ್ಮೇಲೆ ನನಗೆ ಇಲ್ಲಿ ಇರಕ್ ಆಗಲ್ಲ, ಈ ವಾತಾವರಣ ಸರಿ ಇಲ್ಲ, ಹಾಗೆ ನನಗೆ ಈ ಸೈನ್ಸ್ ನನ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ನಾನು ಮತ್ತೆ ಅವಳ ಕಾಲೇಜಿಂದ ನಮ್ಮ ಊರಿಗೆ ಕರ್ಕೊಂಡ್ಬಂದು ನಮ್ಮ ಊರಿನ ಅವರಿಗೆ ಬೇಕಾದ ಕಾಮರ್ಸ್ ಸಬ್ಜೆಕ್ಟ್ ಕೊಡಿಸ್ದೆ. ಆ 1.5 ತಿಂಗಳು 2 ತಿಂಗಳು ಅವಳು ಕಷ್ಟಪಟ್ಟಿದ್ದು, ನಾನಲ್ಲಿ ಅವರಿಗೆ ಅಲ್ಲೋಗಿ ಜಾಯಿನ್ ಮಾಡಿಸಿದ್ದು ಎಲ್ಲ ವೇಸ್ಟ್ ಆಯ್ತು. ಅಂದ್ರೆ ಒಂದು ನನ್ನ ಪರಿವರ್ತನೆ ಮಾಡೋದಕ್ಕೆ ನನ್ಗೆ ಗೊತ್ತಾಯ್ತು ಅವಾಗ, ಅವರ ಜೀವನಕ್ಕೆ ಅವ್ರು ಬಿಟ್ಬಿಡ್ಬೇಕು ಅಂತ. ಹೀಗೆ ನನ್ನ ಸ್ನೇಹಿತರ ಮಗಳಿಗೂ ಆಗಿದೆ. ಅವನು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸಿಕ್ಕಾಗ ಇವನು ಮೆಡಿಕಲ್ಲೇ ಓದು ಅಂತ ಅವ್ರ ಮಗನ್ನ ಸೇರಿಸಿ ಅಲ್ಲಿ ಅವನಿಗೆ ಒಂದು ವರ್ಷ ಪೂರ್ತಿ ವೇಸ್ಟ್ ಮಾಡ್ಕೊಂಡ. ಮತ್ತೆ ಗೌರ್ಮೆಂಟ್ ಸೀಟ್ ಹೋಗಿ ಪ್ರೈವೇಟ್ ಕಾಲೇಜ್ ಸಿಕ್ತು. ಈ ತರ ಇಂಟರ್ಫಿಯರೆನ್ಸ್ ಮಾಡೋದ್ರಿಂದ ಆ ತರ ಆಯ್ತು. ಈಗ ಅತ್ತೆ ಸೊಸೆ ವಿಷಯದಲ್ಲೂ ಕೂಡ ಅಷ್ಟೇ. ಅತ್ತೆ ಸೊಸೆ ವಿಷಯದಲ್ಲಿ ಕೂಡ ಇಂಟರ್ಫಿಯರೆನ್ಸ್ ಮಾಡಿ ಅವರು ಅವರ ಫ್ಯಾಮಿಲಿ ಎಲ್ಲ ಇಲ್ಲಿ ಎಳಕ್ ತಗೊಂಡ್ಬರ್ತಾರೆ. ಹಾಗಾಗಿ ಅವಾಗ ಏನಾಗುತ್ತೆ, ಅವರಿಬ್ಬರು ಕೂಡ ಮನಸ್ತಾಪ ಆಗಿ ಮನೆಯಲ್ಲಿ ಸಾಮರಸ್ಯವಾಗಿರೋದಿಲ್ಲ. ಈ ಸಾಮರಸ್ಯ ಜೀವನ ಬೇಕು ಅಂತಂದ್ರೆ ಒಬ್ಬರ ಜೀವನದಲ್ಲಿ ಇನ್ನೊಬ್ರು ಇಂಟರ್ಫಿಯರ್ ಆಗ್ಬಾರ್ದು. ಅವರ ಅಧಿಕಾರ ಅವ್ರಿಗಿರುತ್ತೆ, ಇವ್ರ ಅಧಿಕಾರ ಇವ್ರಿಗಿರುತ್ತೆ, ಅವರು ನಮ್ ತರನೇ ಅನ್ನೋ ಭಾವನೆ ಬೆಳೆಸ್ಕೋಬೇಕು. ಇದೇ ಒಂದು ಈ ಕುಟುಂಬಿಕದ ಆದ್ಮೇಲೆ ಸಾಮಾಜಿಕದಲ್ಲಿ ಹೋದಾಗ, ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹೋದಾಗ, ವೃತ್ತಿಯಲ್ಲಿ ಕೂಡ ಅಷ್ಟೇ. ನಾವು ಒಂದು ವೃತ್ತಿ ಮಾಡ್ತಾ ಇದೀವಿ, ನಂದು ವ್ಯಾಪಾರ ಅಂತಂದ್ರೆ ನನ್ನ ವ್ಯಾಪಾರದಲ್ಲಿ ನನ್ನ ಕೈ ಕೆಳಗೆ ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ. ಆ ವರ್ಕರ್ಸ್ ನ ವೈಯಕ್ತಿಕ ಜೀವನದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಹಾಗೇ ರೀತಿ ನಮ್ಮ ಪೈಪೋಟಿದಾರರ ವೈಯಕ್ತಿಕ ಜೀವನದಲ್ಲಿ ನಾವು ಇಂಟರ್ಫಿಯರೆನ್ಸ್ ಆಗ್ಬಾರ್ದು, ಅಂದ್ರೆ ಹಸ್ತಕ್ಷೇಪ ಮಾಡಬಾರ್ದು. ಹಸ್ತಕ್ಷೇಪ ಮಾಡೋದ್ರಿಂದ ನಮ್ಮಲ್ಲಿ ವಿಶ್ವಾಸ ಬೆಳೆಯಲ್ಲ, ಸುಮ್ನೆ ಜಗಳಗಳು ಬರುತ್ತೆ, ಶಾಂತಿ ಕಳ್ಕೊಂತೀವಿ. ನಮ್ಮ ಜೀವನದಲ್ಲಿ ಹಾಗಾಯ್ತು. ಶಿಕ್ಷಣ ಕ್ಷೇತ್ರದಕ್ಕೆ ಹೋದಾಗ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನಕ್ಕೆ ಮಾರ್ಗದರ್ಶನ ಮಾಡ್ಬೋದೇ ಹೊರತು ಅವರ ವೈಯಕ್ತಿಕ ಜೀವನದಲ್ಲಿ ಇಂಟರ್ಫಿಯರ್ ಆದಾಗ ಅವರಲ್ಲೂ ವಿಶ್ವಾಸದ ಕೊರತೆ ಆಗಿ ಅವರಲ್ಲೂ ಒಂದು ಟಗಫಾರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಶಿಕ್ಷಕರಲ್ಲಿ ಪ್ರಾಂಶುಪಾಲರು ಮತ್ತೆ ಶಿಕ್ಷಕರ ನಡುವೆ ಕೂಡ ಆ ತರ ಇರುತ್ತೆ. ಹಾಗೆ ಒಂದು ಅಧಿಕಾರದಲ್ಲಿ ಯಾವುದೇ ಒಂದು ಆಫೀಸ್ಗಳಲ್ಲಿ ಬಾಸ್ ಮತ್ತೆ ಅವರ ಸಬಾರ್ಡಿನೇಟ್ಸ್ ಜೊತೆಗೆ ಇಂಟರ್ಫಿಯರೆನ್ಸ್ ಮಾಡ್ತಾ ಇದ್ರೆ ಹೆಚ್ಚಿಗೆ ಅವ್ರ ಬಾಸ್ ಮೇಲೆ ಅವ್ರ ಕೋಪ ಬರುತ್ತೆ. ಯಾವಾಗ ಆ ಕೋಪ ಬರುತ್ತೆ, ವರ್ಕ್ ಕೆಟ್ಟೋಗುತ್ತೆ. ಹಾಗಾಗಿ ಅಲ್ಲಿ ಪ್ರಗತಿ ಸಾಧ್ಯ ಇಲ್ಲ. ಏನು ಇಂಟರ್ಫಿಯರೆನ್ಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಒಂಥರ ಬ್ಯಾರಿಕೇಡ್ ಆಗ್ತಂಗಾಗುತ್ತೆ ಪ್ರಗತಿಗೆ. ಆ ರೀತಿ ಅದೇ ರೀತಿ ಇವಾಗ ನಾವು ರಾಜಕೀಯ ಕ್ಷೇತ್ರದಲ್ಲಿ ಹೋದಾಗ ಕೂಡ ನಾವು ನೋಡ್ತೀವಿ, ಮುಖ್ಯಮಂತ್ರಿಗಳು ಎಲ್ಲಾ ಇದ್ರಲ್ಲೂ ಕೂಡ ಇದು ಹಸ್ತಕ್ಷೇಪ ಮಾಡಿದಾಗ ಅವರಲ್ಲಿ ಕೂಡ ಸಚಿವ ಸಂಪುಟದಲ್ಲಿ ಅಥವಾ ಸಚಿವರುಗಳಲ್ಲಿ ಕೂಡ ಹಸ್ತಕ್ಷೇಪ ಆಗುತ್ತೆ. ಹಾಗೆ ರಾಜಕೀಯ ನಾಯಕರು ಇಲ್ಲಿಯ ವ್ಯವಸ್ಥೆ ಮೇಲೆ ಹಸ್ತಕ್ಷೇಪ ಮಾಡಿದಾಗ ನ್ಯಾಯ ಸಿಗದಿಲ್ಲ. ಈಗ ಪೊಲೀಸ್ ವ್ಯವಸ್ಥೆಯಲ್ಲಿ ಅಥವಾ ಅಧಿಕಾರಶಾಹಿ ಯಾವುದೋ ಒಂದು ಆಫೀಸ್ಗಳಲ್ಲಿ ಇವರ ಅಧಿಕಾರದಲ್ಲಿ ಉಪಯೋಗಿಸ್ಕೊಂಡು ಅವರ ಪ್ರಭಾವ ಬೆಳೆಸಿದಾಗ ಅಲ್ಲಿ ಹಸ್ತಕ್ಷೇಪ ಮಾಡಿದಾಗ ಅದು ಅವ್ಯವಸ್ಥಿತವಾಗುತ್ತೆ, ಯಾರಿಗೂ ನ್ಯಾಯ ಸಿಗೋದಿಲ್ಲ. ಆ ರೀತಿ ಈಗ ನಮ್ಮ ಜೀವನದಲ್ಲಿ ನಾವು ಯಾವಾಗೂ ಇನ್ನೊಬ್ಬರ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋ ಒಂದು ಒಂದು ವಿಷಯ. ಆದ್ರೆ ನೆಕ್ಸ್ಟ್ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಾವು ಮತ್ತೆ ಒಂದು ಸಂಘ ಜೀವನದಲ್ಲಿ ಕೂಡ ನಾವು ಯಾವತ್ತೂ ಹಸ್ತಕ್ಷೇಪ ಮಾಡಬಾರ್ದು. ಯಾಕೆಂದ್ರೆ ಒಂದು ಸಂಘ ಅಂತ ಅಂದಾಗ ಸಂಘ ಜೀವನದಲ್ಲೂ ಕೂಡ ನಮಗೆ ಈ ಸಂಘದಲ್ಲಿ ಪದಾಧಿಕಾರಿಗಳಿರ್ತಾರೆ, ಪ್ರೆಸಿಡೆಂಟು, ಸೆಕ್ರೆಟರಿ, ಹಾಗೆ ವೈಸ್ ಪ್ರೆಸಿಡೆಂಟು, ಈ ತರ ಎಲ್ಲ ಇರ್ತಾರೆ. ಆ ತರ ಇದ್ದಾಗ ಕೂಡ ಎಲ್ಲರ ಹತ್ರಲ್ಲೂ ವಿಶ್ವಾಸವಾಗಿರ್ಬೇಕೆ ಹೊರತು ನಾವು ಅವರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಹಸ್ತಕ್ಷೇಪ ಮಾಡಿದಾಗ ಏನಾಗುತ್ತೆ, ನಾವು ನಮ್ಮ ನಿರ್ಧಾರಗಳಲ್ಲಿ ನಾವು ಸ್ವಂತ ನಿರ್ಧಾರ ತಗೋಬೇಕಾದ್ರೆ ಇನ್ನೊಬ್ಬರ ನಿರ್ಧಾರದ ಮೇಲೆ ಹಸ್ತಕ್ಷೇಪ ಮಾಡಬಾರ್ದು. ಯಾವಾಗ ಹಸ್ತಕ್ಷೇಪ ಮಾಡುತ್ತೆ ಆ ಒಂದು ಸಂಘದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾವು ಪ್ರತಿಯೊಂದು ಕ್ಷೇತ್ರದಲ್ಲೂ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪತ್ರಿಜಿಯವರು ಹೇಳ್ತಾರೆ, ಯಾರೊಬ್ಬರ ವಿಷಯದಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡಿ, ನಿಮ್ಮ ವಿಷಯದಲ್ಲಿ ಕೂಡ ಯಾರನ್ನು ಹಸ್ತಕ್ಷೇಪ ಮಾಡ್ಲಿಕ್ಕೆ ಬಿಡಬೇಡಿ ಅಂತಾರೆ. ಇದು ನನಗೆ ಸೂಕ್ತ ಅನ್ನಿಸ್ತು. ನಾವು ತುಂಬಾ ಈ ವಿಷಯದಲ್ಲಿ ನಾವು ಬಹಳ ಜಾಗೃತಿಯಿಂದ ಇರಬೇಕು. ಯಾರನ್ನು ಇಲ್ಲಿ ನಾವು ಹಸ್ತಕ್ಷೇಪ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ನಮ್ಮ ಪ್ರಗತಿಗೆ, ನಮ್ಮ ಒಂದು ಆತ್ಮದ ಪ್ರಗತಿಗೆ
ನಾವು ಅದನ್ನ ಫಾಲೋ ಮಾಡ್ಬೇಕು. ಪ್ರತಿಯೊಬ್ಬರು ಕೂಡ ಈ ವಿಷಯದಲ್ಲಿ ಪತ್ರಿಜಿಯವರು ನಮಗೆ ಒಂದು ಅದ್ಭುತವಾದ ಒಂದು ಸಂದೇಶ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ನಮ್ಮ ಆಲೋಚನೆಗಳ ಲಹರಿಯನ್ನು ಕಡಿಮೆ ಮಾಡ್ಕೊಂತ, ಆಲೋಚನೆ ಕಡಿಮೆ ಮಾಡ್ಕೊಂಡಾಗ ಆಲೋಚನೆಗಳು ನಿಲ್ಲಾದಾಗ ನಮಗೆ ಒಂದು ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗುವಂತ ಮಾಸ್ಟ್ರು ಆಲ್ವೇಸ್ ಇವೆಲ್ಲ ಪ್ರಿನ್ಸಿಪಲ್ಸ್ ನ ಸಣ್ಣ ಸಣ್ಣ ವಿಷಯಗಳಲ್ಲಿ ನಮ್ಮ ಜಾಗರೂಕತೆ ಅರಿವು ಮೂಡಿಸ್ಕೊಳೋದಕ್ಕೋಸ್ಕರ ಪತ್ರಿಜಿಯವರು ನಮ್ಗೆ ಎಷ್ಟು ಅದ್ಭುತವಾದ ಸಂದೇಶಗಳನ್ನ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಅನ್ಸು. ಅಥವಾ ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್, ಇವೆಲ್ಲ ಏನ್ ಹೇಳ್ತಾರೆ ಎಲ್ಲವನ್ನೂ ಕೂಡ ನಮ್ಮನ್ನ ಒಂದು ಆದರ್ಶ ವ್ಯಕ್ತಿಯನ್ನಾಗಿ ರೂಪಿಸೋದಕ್ಕೆ, ಆದರ್ಶ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಪತ್ರಿಜಿಯವರು ಎಲ್ಲರನ್ನೂ ಕೂಡ ಈ ರೀತಿ ಅದ್ಭುತವಾದ ಸಂದೇಶಗಳನ್ನ ನೀಡ್ತಾ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಪರಿಸರದಲ್ಲಿ ಮತ್ತೆ ಇದು ಕೂಡ ಪ್ರಾಣಿ ಪಕ್ಷಿಗಳ ಮೇಲೆ ಕೂಡ ನಾವು ಇಂಟರ್ಫರೆನ್ಸ್ ಮಾಡ್ತೀವಿ. ನಾವು ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಮಾನ ಹಕ್ಕಿದೆ. ಎಲ್ಲರೂ ಕೂಡ ಆರಾಮಾಗಿ ಜೀವನ ಮಾಡೋಕೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಸಸ್ಯ ಎಲ್ಲ ಪ್ರಕೃತಿಗೆಲ್ಲ ಹಕ್ಕಿದೆ. ಅದನ್ನೆಲ್ಲ ನಾವು ದುರ್ಬಳಕೆ ಮಾಡ್ಕೊಂತ ನೀವು ಹಣ್ಣುಗಳನ್ನ ನೋಡಿ, ಹಣ್ಣುಗಳು ತನ್ನಟಿಗೆ ತಾನೇ ಒಂದು ಪರಿಪಕ್ವವಾದ ಹಣ್ಣಾಗ್ಲಿಕ್ಕೆ ಅದು ವೇಳೆ ಕೊಡಲ್ಲ. ಅದಕ್ಕೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಇದು ಕೊಟ್ಬಿಟ್ಟು ಅದಕ್ಕೆ ಬೇಗ ಕಾರ್ಬೈಡ್ಸ್ ಎಲ್ಲ ಕೊಟ್ಬಿಟ್ಟು ಬೇಗ ಹಣ್ಣಾಗಂಗೆ ಇವತ್ತು ಕಿತ್ತು ನಾಳೆ ತಿಂದ್ಬಿಡ್ಬೇಕು. ಆ ರೀತಿ ಅದ್ರ ಮೇಲೆ ಇಂಟರ್ಫಿರೆನ್ಸ್ ಆಗಿ ಅದರ ಜೀವನಕ್ಕೆ ಮೊಟಕುಗೊಳಿಸ್ತೀವಿ. ಹಾಗೆ ಪ್ರಾಣಿಗಳ ಜೀವನದಲ್ಲೂ ಅಷ್ಟೇ. ಇಲ್ಲಿ ನಾವು ಪ್ರಾಣಿಗಳಲ್ಲಿ ಈ ಮಾಂಸಾಹಾರಿಗಳಲ್ಲಿ ನೋಡ್ತೀವಿ, ಅಲ್ಲಿ ಬಾಯ್ಲರ್ ಕೋಳಿಗಳು ಅಂತ ಅದಕ್ಕೆಲ್ಲ ಒಂದು ಇಂಜೆಕ್ಷನ್ಸ್ ಎಲ್ಲ ಮಾಡ್ಬಿಟ್ಟು ಬೇಗ ತೂಕ ಜಾಸ್ತಿ ಮಾಡಿ ಅದನ್ನ ತೂಕದ ಲೆಕ್ಕದಲ್ಲಿ ಮಾರ್ತಾರಲ್ಲ, ಅವ್ರಿಗೆ ನಮ್ಗೆ ಅವರು ಕೂಡ ಅದಕ್ಕೋಸ್ಕರನೇ ಪತ್ರಿಜಿಯವರು ಅದು ಒಂಥರ ಹಿಂಸೆನೆ, ಅದು ಒಂದು ಹಿಂಸೆನೆ. ಆಮೇಲೆ ಇದು ಕೂಡ ನಾವು ನೋಡ್ತೀವಿ, ತರಕಾರಿಗಳಾಗ್ಲಿ ಹಣ್ಣಾಗ್ಲಿ ಎಲ್ಲ ವಿಷಯದಲ್ಲೂ ಕೂಡ ಹಸುವಿನ ಹಾಲು ಕೂಡ ಅದು ಜಾಸ್ತಿ ಹಾಲು ಕೊಡ್ಲಿ ಅಂತ ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಟು ಅದರ ನೈಸರ್ಗಿಕ ಕ್ರಿಯೆ ಅದರ ಒಂದು ಕ್ರಿಯೆಗೆ ನಾವು ಅಡ್ಡಿಪಡಿಸ್ತೀವಿ. ಹಾಗಾಗಿ ಇಂಥ ಎಲ್ಲವನ್ನು ಕೂಡ ನಾವು ಇಂಟರ್ಫೆರೆನ್ಸ್ ಆಗೋದನ್ನ ನಾವು ಕಡಿಮೆ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಸುಖವಾದ ಜೀವನವನ್ನು ನಡೆಸೋದಕ್ಕೆ ಧ್ಯಾನದಲ್ಲಿ ಏನಪ್ಪಾ ಆಗುತ್ತೆ ಅಂತ ಅಂದಾಗ ನಮ್ಮ ಜೀವನದ ನಮ್ಮಲ್ಲಿ 5 ತರ ಹಾರ್ಮೋನ್ಸ್ಗಳು, ನಮ್ಮಲ್ಲಿ 4 ಹಾರ್ಮೋನ್ಗಳು ಹ್ಯಾಪಿ ಹಾರ್ಮೋನ್ ಆಗಿರುತ್ತೆ. ಒಂದು ಕಾರ್ಟಿಸೋಲ್ ಅಂತ ಮಾತ್ರ ಅನ್ಹ್ಯಾಪಿ ಹಾರ್ಮೋನ್, ಅದು ಸ್ವಲ್ಪ ನಮ್ಮನ್ನ ಉದ್ರೇಕ, ಕೋಪ, ಆತಂಕ ಅವೆಲ್ಲ ರಿಲೀಸ್ ಮಾಡುತ್ತೆ. ಆ ಒಂದು ಹಾರ್ಮೋನ್ನೇ ನೋಡಿ, 4 ಒಳ್ಳೆ ಹಾರ್ಮೋನ್ ನಾನು ಉಪಯೋಗಿಸ್ಕೊಳಲ್ಲ, ಒಂದು ಕೆಟ್ಟ ಹಾರ್ಮೋನು, ಅದು ಕೂಡ ಅದು ಬೇಕಾದಾಗ ಉಪಯೋಗಿಸ್ಕೋಬೇಕು, ಅದು ಬೇಕು ಕೂಡ. ಆದ್ರೆ ಅದನ್ನೇ ಜಾಸ್ತಿ ಮಾಡ್ಕೊಂಡಾಗ ನಮ್ಗೆ ಉದ್ರೇಕ, ಕೋಪ, ಭಯ ಇವೆಲ್ಲ ಬರುತ್ತೆ. ಯಾವ ದೇಶಕ್ಕೆ ಪತ್ರಿಜಿಯವರು ಧ್ಯಾನ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕುತ್ಕೊಂಡಾಗ ನಮ್ಮ ಮನಸ್ಸು ಬೀಟಾ ಲೆವೆಲ್ ಇಂದ ಆಲ್ಫಾ ಲೆವೆಲ್ಗೆ ಬಂದು ಆಲ್ಫಾ ಲೆವೆಲ್ ಇಂದ ಗಾಮಾ ಲೆವೆಲ್ಗೆ ಹೋಗುತ್ತೆ. ಅಂದ್ರೆ ನಂಬರ್ ಆಫ್ ಥಾಟ್ಸ್ ಇಂದ ಲೆಸ್ ಥಾಟ್ಸ್ ಇಂದ ನೋ ಥಾಟ್ಸ್ ಆ ಲೆವೆಲ್ಗೆ ಹೋಗುತ್ತೆ. ಆಗ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗ ನಮ್ಮ ಮನಸ್ಸು ಶಾಂತ ಸ್ಥಿತಿಗೆ ಬಂದು ಎಲ್ಲರ ಜೊತೆ ಫ್ರೆಂಡ್ಶಿಪ್, ನಾನು ಹೆಂಡತಿ ನನ್ನ ಮಕ್ಕಳು ಅನ್ನೋದು ಬೇಡ, ಇದರಲ್ಲಿ ನಮ್ಮ ಫ್ರೆಂಡ್ಶಿಪ್, ನಾವೆಲ್ಲರೂ ಸಹೋದರತ್ವ ಅಥವಾ ನಾವೆಲ್ಲ ಫ್ರೆಂಡ್ಸ್, ಅದಕ್ಕೆ ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ ಪತ್ರಿಜಿಯವರು. ಫ್ರೆಂಡ್ ಆಗಿ ನಾವು ಇರ್ಬೇಕು, ನಾವು ಕಲ್ತ್ಕೋಬೇಕು. ಯಾರೇ ನಮ್ಮಲ್ಲಿ ಒಂದು ಇಂಟರ್ಫೆರೆನ್ಸ್ ಮಾಡಿದಾಗ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು. ನಾವು ಯಾರನ್ನು ಜೀವನದಲ್ಲಿ ಇಂಟರ್ಫೆರೆನ್ಸ್ ಮಾಡಬಾರ್ದು, ಹಸ್ತಕ್ಷೇಪ ಮಾಡಬಾರ್ದು. ಈ ಹಸ್ತಕ್ಷೇಪದಿಂದ ಕೂಡ ಮನಸ್ಸಿಗೆ ಕ್ಷೋಭೆ ಉಂಟಾಗುತ್ತೆ. ಮನಸ್ಸಿಗೆ ಕ್ಷೋಭೆ ಉಂಟಾದಾಗ ನಮ್ಮ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆದಾಗ ನಮಗೆ ಈ ತರ ಒಂದು ಅಶಾಂತಿ ಮೂಡುತ್ತೆ. ಈ ಶಾಂತ ಜೀವನ ನಡೆಸೋದಕ್ಕೋಸ್ಕರ ನಾವು PSSM ನ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋಣ. ಎಲ್ಲ ಪತ್ರಿಜಿಯವರ ವಾಣಿಯನ್ನು ಕೇಳೋಣ. PSSM ನ ಸಬ್ಸ್ಕ್ರೈಬ್ ಮಾಡೋಣ. ನಮ್ಮ PMC ಕನ್ನಡನ ಸಬ್ಸ್ಕ್ರೈಬ್ ಮಾಡೋಣ. ಹಾಗೆ PMC ಯನ್ನ ನಾವು ಗೌರವಿಸೋಣ, ಎಲ್ಲರನ್ನು ಗೌರವಿಸೋಣ. PMC ಈ ಅದ್ಭುತವಾದ ಕಾರ್ಯಕ್ರಮವನ್ನ ನಮ್ಗೆ ಕೊಟ್ಟಿದ್ದಕ್ಕೆ ನಾವು PMC ಅವರಿಗೆ ಅನಂತ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.